ಸನ್ಮಾನಗಳನ್ನು ಕೊಡ್ತೀರಾ ಏನು? ಭಾರತೀಯ ಜನತಾ ಪಕ್ಷದ ಮಹಾನಗರ ಪಾಲಿಕೆಯಲ್ಲಿ ಬಹುಮತ ಬಂದು ಇದು ಮೂರನೇ ಇದು 4ನೇ ಮಹಾಪೌರ. ಈಗಾಗಲೇ 3 ಮಹಾಪೌರರು ಆಯ್ಕೆಯಾಗಿದ್ದಾರೆ. ಇದು 4ನೇ ಮಹಾಪೌರ. ಬೆಳಗಾವಿಯಲ್ಲಿರುವಂತಹ ಪ್ರಮುಖ ಸಮಾಜದ ಪ್ರತಿಯೊಂದು ಸಲ ಪ್ರತಿಯೊಬ್ಬರಿಗೆ ಅವಕಾಶ ಕೊಡುವಂಥದ್ದು ಪಕ್ಷದ ಕಾರ್ಯಕ್ರಮ. ಆ ಪ್ರಕಾರ ಇವತ್ತು ಕೋರ್ ಕಮಿಟಿ ಮೀಟಿಂಗ್ ಮಾಡಿ ಎಲ್ಲ ವಿಚಾರಗಳನ್ನ ಮಾಡಿ ರಾಜ್ಯದಲ್ಲೇ ಮೊದಲನೇ ಸಲ ನನಗೆ ನೇಕಾರ ಸಮಾಜದ ಪ್ರಮುಖರು ಭೇಟಿಯಾಗಿ ಹೇಳಿದ ಪ್ರಕಾರ ಮೊದಲನೇ ಬಾರಿ ರಾಜ್ಯದಾಗ ನೇಕಾರ ಸಮಾಜದವರಿಗೆ ಮಹಾಪೌರವನ್ನ ತಲುಪಿಸುವಂತ ಕೆಲಸ ಭಾರತೀಯ ಜನತಾ ಪಕ್ಷ ಮಾಡಿದೆ ಅಂತ ಹೇಳಿ ಸಮಾಜ ಪ್ರಮುಖರು ಅದು ಒಂದು ಭಾಗ. ಎರಡನೇದು ಉಪಮಹಾಪೌರರಾಗಿ ನಮ್ಮ ಹಿಂದಿನ ಆಡಳಿತ ಪಕ್ಷದ ನಾಯಕರು ಪೊಂಗಾಲೆ ಅವರನ್ನ ಮಾಡಿದ್ರು. ಅವರು ಲಿಂಗಾಯತ ಸಮಾಜಕ್ಕೆ ಕೊಟ್ಟಿದ್ದಾರೆ. ಇನ್ನೂ 1 ವರ್ಷ ಅವಕಾಶ ಅದ, ಮುಂದಿನ ವರ್ಷ. ಅದರಲ್ಲಿ ನಿಶ್ಚಿತವಾಗಿ ನೀವು ಪ್ರಶ್ನೆಗೆ ಉತ್ತರ ಸಿಗ್ತದೆ. ಸರ್, ಈಗಾಗಲೇ ಕೂಡ ಸದಸ್ಯರಾಗಿದ್ದರು ಮತ್ತು ಆಡಳಿತ ಪಕ್ಷದ ನಾಯಕರಾಗಿದ್ದರು ಮತ್ತು ಉಪಮಹಾಪೌರರಿಗೆ ಬಹಳ ಮಂದಿ ಆಕಾಂಕ್ಷೆ ಆಗಿದ್ದರು ಮತ್ತು ಅವರಿಗೆ ಹೊರ ಪೊಂಗಲ್ ಕೊಟ್ಟರು. ಒಟ್ಟಾರೆಯಾಗಿ ಪಕ್ಷದ ನಿರ್ಣಯನ್ನ ಎಲ್ಲರೂ ಮುಂಜಾನೆ ಇದು ಹೈಕಮಾಂಡ್ ಜೊತೆ ಬೇರೆ ಪಕ್ಷದಾಗ ಇವತ್ತೆಲ್ಲ ನಗರಸಭೆ ಮುಂಜಾನೆ ಕರೆದು ಯಾರ್ಯಾರ ಒಟ್ಟೆ ಸುಮಾರು 7 ಜನ ಮಹಾಪೌರಕ್ಕೆ 6 ಜನ ಉಪಮಹಾಪೌರ ಹೆಸರನ್ನ ಕೊಟ್ಟಿದ್ರು. ಅವರೆಲ್ಲರೂ ಅಭಿಪ್ರಾಯ ಕೇಳಿದ್ರು. ಎಲ್ಲರೂ ಕೋರ್ ಸಮಿತಿ ಏನ್ ನಿರ್ಣಯ ಮಾಡ್ತದೆ ನಾವು ಹೋಗ್ತೀವಿ ಅನ್ನುವಂಥದ್ದನ್ನು ಹೇಳಿದ್ರು. ಅವ್ರವ್ರ ಅಭಿಪ್ರಾಯ ತಗೊಂಡು ಸಾಧಕವಾದ ವಿಚಾರ ಮಾಡಿ ನಿರ್ಣಯ ತಗೊಂಡು ಸರಿಗೆ ಅವಿರೋಧ ಆಯ್ಕೆ ಆತ ಅಥವಾ ಎಲೆಕ್ಷನ್ ಆಗುತ್ತೆ? ಅದು ಅವರು ಈಗ ವಿರೋಧ ಪಕ್ಷದವರು ತುಂಬಿದ್ರೆ ಚುನಾವಣೆ ಆಗುತ್ತೆ. ವಿರೋಧ ಪಕ್ಷದವ್ರು ತುಂಬಿ ಅವ್ರಿಗೆ ಬಹುಮತ ಇಲ್ಲ ಆದ್ರೂ ಅವ್ರ ಏನ್ ಮಾಡ್ತಾರೆ ನೋಡ್ಬೇಕು. ಪ್ರತಿ ಸಲನೂ ಸ್ಪಷ್ಟವಾದಂತ ಬಹುಮತ ನಿಮಗಿದೆ, ಬಿಜೆಪಿಗಿದೆ. ಆದ್ರೂ ಕೂಡ ಎದುರಾಳಿಗಳು ಮತ್ತೆ ನಾಮಪತ್ರ ಚುನಾವಣೆ ಪ್ರಕ್ರಿಯೆಯನ್ನು ಮಾಡ್ತಾರೆ. ನಾವು ಹೇಳಬಹುದಲ್ಲ, ಅವನು ಇಲ್ಲ ಬಹುಮತ ಇಲ್ಲಿರುವಾಗ ಮತ್ತೆ ಯಾಕೆ ಚುನಾವಣೆ? ಬಹುಮತ ಇದ್ದು ಅವ್ರು ಚುನಾವಣೆ ಮಾಡ್ತಾರೆ ಅಂದ್ರೆ ತಿಳ್ಕೊಬಿಡಲ್ಲ ನಾವು ಪರಿಸ್ಥಿತಿ ಹೆಂಗಿತ್ತು ಅಂತ ಹೇಳಿ. ಮತ್ ಮಹಾನಗರ ಪಾಲಿಕೆ ನಡೆಸುವಾಗ ಎಲ್ಲರದ್ದು ಸರ್ಕಾರ ಹಿಡಿದ್ದೇವೆ, ಆ ಪ್ರಕಾರ ನಾವು ಮಾಡ್ತಾ ಇದ್ದೀವಿ. ಆದ್ರೂ ಮತ್ತೆ ತಮ್ಮ ಕ್ಯಾಂಡಿಡೇಟ್ ಮುಗಿಸಿ ಚುನಾವಣೆ ಮಾಡುವಂಥದ್ದು ಅವ್ರ ಪ್ರಯತ್ನ. ನಾವೇನಾದ್ರೂ ಹೆಚ್ಚಿಗೆ ಇರುವಂಥದ್ದು ಅವಶ್ಯಕತೆ ಅವ್ರು ತಿಳ್ಕೊಬೇಕಾಗ್ತದೆ. ನಮ್ಮ 37 ಅದಾವ, ಅವರು 21 ಅದಾವ, ಪ್ಲಸ್ ನಾನು ಸಾಮಾನ್ಯ ಜಗದೀಶ್ ಶೆಟ್ಟರ್ ಸಾಹೇಬರು 3 ಮಂದಿ ಮತ ಕೊಟ್ಟರು ಸರ್. ಅಲ್ಲಿ ನಾವು 40 ಆಗ್ತೀವಿ, ಅಲ್ಲಿ 3 ಜನ ಅವ್ರು 24 ಆಗ್ತಾರೆ, ಅಲ್ಲಿ 3 ಜನ ವೋಟರ್ಸ್ ಆಗ್ತಾರೆ. 24, 40 ಹೇಳಿ ಜಮೀನ್ ಆಸ್ಮಾನ್ ಫರಕ್. ಆದ್ರೂ ಅವ್ರು ನಿಂತಂತೆ ಹೇಳಿ ನಾಮಿನೇಷನ್ ಮಾಡ್ತೇವೆ ಅಂತ ಅನ್ನೋದು ನನಗೆ ಇದ್ದ ಮಾಹಿತಿ. ಮಾಡ್ಲಿ, ಚುನಾವಣೆ ಉತ್ತರ ಸಿಗ್ತದೆ. ಕ್ರಾಸ್ ವೋಟಿಂಗ್ ಹೋಗೋ ಸಾಧ್ಯತೆ ಕ್ರಾಸ್ ವೋಟಿಂಗ್ ಆಗ್ತದೆ ಅನ್ಕೊಂಡ್ರು. ಅದು ಹಗಲಗನಸು. ಈಗ ಮೇಯರ್ ಕ್ಯಾನ್ಸಲ್ ಮಾಡಿದಾರಲ್ಲ, ಮೇಯರ್ ಒಂದು 2 ಸಲ ಕ್ಯಾನ್ಸಲ್ ಆಯ್ತು. ಮೊದಲು ಅವ್ರು ನಾಮಿನೇಷನ್ ಮಾಡೋಕ್ಕಿಂತ ಮೊದಲನ್ನ ಅವ್ರ ಸದಸ್ಯತ್ವ ರದ್ದಾಯ್ತು. ಅದು ಹೈಕೋರ್ಟ್ದಿಂದ ಅದಕ್ಕೆ ಸ್ಟೇ ಬಂದು ಅದು ಮಂಗಳಾರತಿ ಮಾಡ್ಕೊಂಡ್ರು ಕಾಂಗ್ರೆಸ್ ಸರ್ಕಾರದವರು. ಅದಾದ ನಂತರ ಅವ್ರು ಆಸ್ತಿ ತೋರಿಸಿಲ್ಲ ತಂದ್ರೆ ಅದಕ್ಕೂ ಸ್ಟೇ ಸಿಕ್ತು. ಅದು ಒಂದು ಮಂಗಳಾರತಿ ಆಯ್ತು. ಇನ್ನು 2 ಮಂಗಳಾರತಿ ಮಾಡ್ಬೇಕು ಅನ್ನೋದು ಅವ್ರು ವಿಚಾರ ಮಾಡ್ತಾರೆ. ಸರಿಗ ಇಲ್ಲಿ ಬಿಜೆಪಿ ಪಕ್ಷ ಅಧಿಕಾರದಲ್ಲಿದೆ, ಪಾಲಿಕೆ ಸರ್ಕಾರ ಕಾಂಗ್ರೆಸ್ ಇದೆ. ಯಾವ ರೀತಿಯಾಗಿ ಸಮನ್ವಯತೆಯಿಂದ ಕೆಲಸ ಮಾಡ್ತಾ ಇದೆಯಾ? ಕೊಡ್ಬೇಕಾದಂತ ಅನುದಾನ ಕೊಡ್ತಾ ಇದೆಯಾ ಅಥವಾ ಏನಾದ್ರು ಅನ್ಯಾಯ ಮಾಡ್ತಾ ಇದೆಯಾ? ಇವತ್ತಿಗೆ ಸರ್ಕಾರಕ್ಕೆ ಬಂದು 2.5 ವರ್ಷ ಆಯ್ತು. ಹಿಂದೆ ಯಡಿಯೂರಪ್ಪನವ್ರ ಸರ್ಕಾರ ಬಂದಾಗಿಂದ ಬೆಳಗಾವಿ ಮಹಾನಗರ ಪಾಲಿಕೆಗೆ 100 ಕೋಟಿ ರೂಪಾಯಿ ಅನುದಾನ, ವಿಶೇಷ ಅನುದಾನ ಕೊಡುವಂಥದ್ದು ಯಡಿಯೂರಪ್ಪನವ್ರ ಸಾಹೇಬರು ಪ್ರಾರಂಭ ಮಾಡಿದ್ರು. ಎಲ್ಲ ಮಹಾನಗರ ಪಾಲಿಕೆ, ಬೆಳಗಾವಿ ಮಹಾನಗರ ಪಾಲಿಕೆ. ಅದಾದ ನಂತರ ಸದಾನಂದ ಗೌಡರು ಆಗಿರಲಿ, ಜಗದೀಶ್ ಶೆಟ್ಟರ್ ಸಾಹೇಬ್ ನಮ್ಮ ಅಧಿಕಾರದಾಗ ಪ್ರತಿಯೊಬ್ಬ ಮುಖ್ಯಮಂತ್ರಿ ಕೊಟ್ಟರು. ಆಮೇಲೆ ಸಿದ್ದರಾಮಯ್ಯ ಅವ್ರ ಸರ್ಕಾರ ಬಂತು. ಅವ್ರು 1 ಸಲ ಅಂದ್ರೆ ನನಗೆ ಬಿಟ್ಟು 5 ವರ್ಷ 1 ಸಲ ಏನೋ ಅನುದಾನ ಕೊಟ್ಟಿರ್ಬೋದು. ಆಮೇಲೆ ತಪ್ಪಿದ್ರೆ ಸರಿಪಡಿಸ್ಬೇಕು. ಅದಾದ ನಂತರ ನಮ್ಮ ಸರ್ಕಾರ ಬಂದ ನಂತರ ಯಡಿಯೂರಪ್ಪನವರು ಅನುದಾನ ಕೊಟ್ಟರು, ಬೊಮ್ಮಾಯಿ ಸಾಹೇಬರು ಅನುದಾನ ಕೊಟ್ಟರು. ಈಗ 2.5 ವರ್ಷ ಆಯ್ತು 100 ಕೋಟಿ ರೂಪಾಯಿ ಕೊಡ್ತೇವೆ ಅಂತ ಹೇಳಿ ಮೊದಲನೇ ಬಜೆಟ್ ಒಳಗೆ ಹೇಳಿದ್ದಾರೆ. ಇದು 3ನೇ ಬಜೆಟ್. ಇನ್ನೊಂದಾಗ 100 ಕೋಟಿ ರೂಪಾಯಿ ಕೆಲಸ ಕಾಮಗಾರಿ ಪ್ರಾರಂಭ ಆಗಿದೆ. ಮತ್ತೆ ಎಲ್ಲಾ ಕಾಮಗಾರಿಗಳನ್ನ ಅಲ್ಲಿಂದ ಟೆಂಡರ್ ಮಾಡಿದ್ದಾರೆ. ಅವ್ರು ಯಾರು ಕಾಂಟ್ರಾಕ್ಟರ್ ಬೆಳಗಾವ್ ಬರಾಕತ್ತೆ ಕೆಲಸನ ಪ್ರಾರಂಭ ಆಗಿದೆ. ಹೀಗಾಗಿ ಹೆಂಗ್ ಸಮನ್ವಯ ಐತಿ? ಈಗ ಸಿಟಿ 2
ಸಿಟಿ 2 ಇವತ್ತು 135 ಕೋಟಿ ರೂಪಾಯಿ 75 ಕೋಟಿ ರೂಪಾಯಿ ಆಗಕ್ಕೆ ಕಾರಣ ಯಾರು? ಇದು ರಾಜ್ಯ ಸರ್ಕಾರ. ಯಾಕೆ ತನ್ನ ಪಾಲಿನ ಅನುದಾನ ಕೊಡ್ತಾ ಇಲ್ಲ. ಅದಕ್ಕೆ ಇವತ್ತು ಮಹಾನಗರ ಪಾಲಿಕೆ ಬರುವಂತ ಎಲ್ಲಾ ಗ್ರಾಂಟ್ಗಳು ಕಡಿಮೆ ಬರುವಂತ ಕಾರಣ ಏನು? ರಾಜ್ಯ ಸರ್ಕಾರ ಕಡೆ ಹಣ ಇಲ್ಲ. ಹೀಗಾಗಿ ಮಹಾನಗರ ಪಾಲಿಕೆಗೆ ಅಭಿವೃದ್ಧಿಗೆ ಹಿನ್ನಡೆ ಆಗಕ್ಕೆ ಕಾರಣ ಅಂತಂದ್ರೆ ಇವ್ರ ಪಾಲಿನ ಹಣ ಕೊಡುವಂತದ್ದು ಕೊಡ್ತಾ ಇಲ್ಲ. ನಾವು ಮಹಾನಗರ ಪಾಲಿಕೆ ಎಕ್ಸ್ಟ್ರಾ ಏನೂ ಕೇಳಿಲ್ಲ. ಅವರು ಕೊಡೋ ಮ್ಯಾಚಿಂಗ್ ಗ್ರಾಂಟ್ಗಳನ್ನ ಇವತ್ತಿಗೆ ತನಕ ಬರ್ತಾರೆ. ಸರಿ, ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ಫಸ್ಟ್ ಟೈಮ್ ನೀವು ಮಹಾಪೌರ್ ನೋಡ್ಕೊಂಡು ನಿಮಗೂ ಗೊತ್ತಿರ್ಬೋದು, ನೆನಪಿರ್ಬೋದು. ಆ 100 ಕೋಟಿ ರೂಪಾಯಿ ಕೊಡುವಂತ ಸಂಪ್ರದಾಯ ಅವತ್ತಿಂದ ಸ್ಟಾರ್ಟ್ ಆಗಿತ್ತು. ಯಡಿಯೂರಪ್ಪನವ್ರ ಮೇನ್ ಯಾವಾಗ ತಗೊಂಡು ಹೋಗಿದ್ವಿ ಅವಾಗನೇ ಘೋಷಣೆ ಮಾಡಿ ಆಮೇಲೆ ಪ್ರತಿ ವರ್ಷ ಕೊಡ್ತಾ ಬಂದ್ವಿ. ಈಗ್ಯಾಕೆ ನೀವು ಇಲ್ಲಿಂದ ಮಹಾಪೌರು ಉಪಮಹಾಪೌರು ಪಾಲಿಕೆ ನಿಯೋಗವನ್ನ ಕೇಂದ್ರ ಸರ್ಕಾರಕ್ಕೆ ಕಡೆ ತಗೊಂಡ್ರಿ? ಈಗ ನೀನೇನ್ ಮೊನ್ನೆ ಸದನದಲ್ಲಿ ಪ್ರಸ್ತಾಪ ಮಾಡಿದ್ದಿಲ್ಲ ITBP ಆ ವಿಚಾರವನ್ನ ಯಾಕೆ ಕೇಂದ್ರ ಸರ್ಕಾರ ಗಮನಿಸಿರ್ಬಾರ್ದು? ಮಹಾನಗರ ಪಾಲಿಕೆ ಗ್ರಾಂಟ್ ಬರೋದು ಕೇಂದ್ರ ಸರ್ಕಾರಕ್ಕೆ ಸಂಬಂಧ ಇಲ್ಲ. ನಾವು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡಬೇಕು. ರಾಜ್ಯ ಸರ್ಕಾರ ನಾವು ಬೇಕಾದ್ರೆ ನೀವು ಹೇಳಿದಂಗೆ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡಾಗ ಎಲ್ಲರೂ ಬೇಕಾದ್ರೆ ಹೋಗಿ ಬರ್ತೀವಿ. ಮುಖ್ಯಮಂತ್ರಿ ಟೈಮ್ ಕೊಟ್ಟರು. ಎರಡನೇದು ITBT ಏನದ ರಾಜ್ಯ ಸರ್ಕಾರ ಮುತುವರ್ಜಿ ವಹಿಸಿ ಮಾಡುವಂತ ಬಂದು ನಾವು ಜಾಗ ಹೇಳಿದ್ದೀವಿ. ಅದು ಕೇಂದ್ರ ಸರ್ಕಾರ ವ್ಯಾಪ್ತಿಯೊಳಗೆ ಅದು ಈಗಾಗಲೇ ನಾನು ಕನ್ನಡಿ ಅವರು ಜಗದೀಶ್ ಶೆಟ್ಟರ್ ಸಾಹೇಬರು ಪ್ರಯತ್ನ ಮಾಡ್ತಾ ಇದ್ದೀವಿ ಅದನ್ನ ಜಾಗ. ಆದ್ರೆ ಇನ್ನೂ ರಗಡಿ ಜಾಗ ಅದಲ್ಲ ಬೆಳಗಾವಿ ಅದು ಮಾಡ್ಬೇಕಲ್ಲ. ಆದ್ರೆ ಖರ್ಗೆ ಸಾಹೇಬರು ಉತ್ತರ ಸಮರ್ಪಕವಾಗಿ ಕೊಟ್ಟಿದ್ದಾರೆ. ಆದ್ರೆ ಇಂಪ್ಲಿಮೆಂಟ್ ಆಗ್ಬೇಕು. ನೋಡಿ ಉತ್ತರ ಫ್ಲೋರ್ ಬ್ಯಾಂಕ್ ಕೊಟ್ಟರೆ ಅದು ಇಂಪ್ಲಿಮೆಂಟ್ ಆಗ್ಬೇಕು ಮಾಡ್ತಾರೆ ಅನ್ನೋದು ವಿಶ್ವಾಸ ಇತ್ತು. ನೋಡೋಣ ಏನ್ ಮಾಡ್ತಾರೆ. साहेब 3 वर्षाचा कार्यकाळ पूर्ण झाला. तुम्ही समाधानी आहात का? तुम्ही पहिल्या वर्षी जे सांगितलं होतं त्याप्रमाणे कामकाज महापालिकेचे चाललंय? महानगरपालिकेमध्ये भारतीय जनता पार्टीचे नगरसेवक ज्या पद्धतीनं आमची अपेक्षा होती त्याच्यापेक्षा 100% पेक्षा जास्ती कामं केली आहेत. खरं राज्य सरकारकडून जे सहयोग पाहिजे ಅವ್ರು ಮರಾಠಿ ಕೇಳಿದ್ರೆ ಮರಾಠಿ ಹೇಳ್ತಾರೆ, ಕನ್ನಡ ಕೇಳಿದ್ರೆ ಕನ್ನಡ ಹೇಳ್ತೀವಿ, ಅದು ಹಿಂದಿ ಕೇಳಿದ್ರೆ ಹಿಂದಿ ಹೇಳ್ತೀವಿ. महानगरपालिका त्यांनी आम्हाला सहयोग दिले नाही. पैसे जेवढं ग्रँट द्यायला पाहिजे होतं तेवढं दिलं नाही. त्यामुळं जेवढं विकास अपेक्षित होतं महानगरपालिकेच्या कडनं का म्हणजे प्रत्येक वर्षी आमचं सरकार असताना 100 कोटी प्रत्येक वर्षी आलेलं आहे. 5 वर्षात 500 कोटी धरा, 300 कोटी धरा. आता 300 कोटी पाहिजे होतं, आता अजून 100 कोटी आले नाही. त्यामुळं राज्य सरकारच्या धोरणामुळं बेळगावकरांचा जो अपेक्षा आहे ते राज्य सरकारकडनं पूर्ण नाही, महानगरपालिकेकडनं. महानगरपालिका पूर्ण प्रमाणात जनतेच्या बरोबर आहे. टॅक्स आम्ही वाढवत नव्हतो. राज्य सरकारने नोटीस दिलं तुम्ही टॅक्स वाढवलं नाही तर तुम्हाला बरखास्त करतो म्हणून. त्यानंतर टॅक्स त्यांनी वाढलेले आहेत. आता 24 तास पाणी असेल, बाकी तर केंद्र सरकारच्या माध्यमातून जेवढे आमची कामं आहेत ते सुरळीत चालू आहेत. खरं जिथं कमतरता असेल तुमच्याकडनं पण अपेक्षा करतो. आमची कुठं कमी असेल तर तुम्ही सांगावं. आम्ही ते अजून 2 वर्ष आहेत. तर भारतीय जनता पार्टीचे नगरसेवक पहिल्यांदा बेळगावकर म्हणत आहेत की नगरसेवक कसा असावा दाखवलेले कुठं असतील तर भारतीय काय दररोज वार्डमध्ये संपर्क करणं, संवाद करणं, त्यांची समस्या मांडणं हे सातत्यानं चालू आहे. आणि जनता याबद्दल आणि काही समस्या असतील ते राज्य सरकारकडनं सहकार मानतील ते पण आम्ही निवारण करतो. ಸರಿ, LIT-ದವ್ರದ್ದು ಯಾವಾಗ ಮುಗಿತ್ ಸರ್ ಇದು ಕೆಲಸ? ನೀವು ರೋಡ್ ಮಾಡ್ಕೋತ ಹೊಂಟೇರಿ, ಅವ್ರು ಹಡ್ಕೊಂತ ಹೊಂಟಾರ. ನಿನ್ನಿಲ್ ಮೊನ್ನೆ ನೀವು ಯಾವಾಗಿನ ಮಟ್ಟ ಮುಗಿತ್ ಸರ್ ಇದು? 2 ದಿವಸ ಅಲ್ಲ, ನಿನ್ನಿಲ್ ಮೊನ್ನೆ ನೀವು ನಾನು ವಿಧಾನಸಭೆ ಒಳಗೆ ಗಮನ ಸೆಳೆಯುವ ಸೂಚನೆಗಳ ಮುಖಾಂತರ ರಾಜ್ಯ ಸರ್ಕಾರದ ಗಮನಕ್ಕೆ ತಗೊಂಡ್ಬರ್ತೀವಿ. ಏನಂತ ನಾವು ಅವ್ರಿಗೆ ಏನ್ ಕೊಟ್ಟಿದ್ದ ಟೈಮ್ಗಿಂತ ಲೇಟ್ ಆಯ್ತು. ಅವ್ರು ಮಾಡ್ತಾ ಇದ್ದಾರೆ 1 ವರ್ಷ 2025 ನಮ್ದು ಆಗ್ಬೇಕಾಗಿದ್ದು ಆಗ್ಲಿಲ್ಲ. 26 ಡಿಸೆಂಬರ್ ತನಕ ಟೈಮ್ ಬಿಡಿದ್ರು. ಅದಕ್ಕೆ ದಂಡ ಹಾಕಿರ ಅಂತ ಹೇಳಿದ್ರು, ದಂಡ ಹಾಕ್ಯಾರ. ಆದ್ರೆ ಬರೀ ದಂಡ ಹಾಕಿರ ಕಡಿದಿಲ್ಲ, ಅದಕ್ಕೆ ಬರೀ ಕಂಪನಿಗೆ ದಂಡ ಹಾಕತ್ತಾರೆ. ಅಧಿಕಾರಿಗಳು ಯಾರು ಇಂಪ್ಲಿಮೆಂಟ್ ಮಾಡ್ಬೇಕು ಅವ್ರ ಮೇಲೆ ಆಕ್ಷನ್ ಆಗ್ತಾರೆ, ಅವ್ರ ಮೇಲೆ ಆಕ್ಷನ್ ಮಾಡ್ತಾರೆ. ರಿಸ್ಟೋರೇಷನ್ ಇದು ಸರಿಯಾಗಿ ಮಾಡ್ತಾ ಇಲ್ಲ. ನಾನು ಹೇಳಿ ನೀವು ನನ್ನ ಭಾಷೆ ಕೇಳ್ಬೋದು. ನೀವು ಇರಾನ್ ಮತ್ತೆ ಯುಕ್ರೇನ್ ಆಗಿದ್ದಾವೆ ಬೆಳಗಾವಿ ರೋಡ್ಗಳು ಅಂತ ಹೇಳಿದ್ರು. ಆ ಪರಿಸ್ಥಿತಿ सर किती दंड लागतील? 30 कोटी 50 कोटी ದಂಡ ಇಟ್ಟಂತೆ 30 कोटी भरलेत ನಾವು. ಅದು 20 कोटी भरायला पाहिजे. ते पण ಅದನ್ನು ತುಂಬಾ ಕೇಳ್ತೇವೆ ನಾವು, ಅದನ್ನು ಒತ್ತಾಯ ಮಾಡ್ತೀವಿ. ಆದ್ರೆ ನಾವು ನಿನ್ನೆ ನನ್ನ ಪ್ರಶ್ನೆ ಇದ್ರಿಂದ ಎವ್ರಿ ಮಿನಿಸ್ಟರ್ ಗಂಭೀರವಾಗಿ ತಗೊಂಡು ಸಂಬಂಧಪಟ್ಟ ಅಧಿಕಾರಿಗಳು ಹೇಳಿ 1 ವಾರ ಒಳಗೆ 15 ದಿವಸ ಒಳಗೆ ಅಧಿವೇಶನ ಮುಗಿದ ನಂತರ ಮೀಟಿಂಗ್ ಮಾಡಿ ಈ ಕೆಲಸಕ್ಕೆ ಗತಿ ಕೊಡುವಂಥದ್ದು, ಅದ್ರ ಜೊತೆಗೆ ರಿಸ್ಟೋರೇಷನ್ ಬಗ್ಗೆ ವಿಶೇಷ ಗಮನ ಕೊಡುವಂಥದ್ದು ಮಾಡ್ತೀನಿ ಅನ್ನೋ ಮಾತನ್ನ ಹೇಳಿದ್ದೆ. ಸರಿ, ಪಾಲಿಕೆ ಆದಾಯ ಸಂಗ್ರಹ ಡಿಮ್ಯಾಂಡ್ ಭಾಳ ಇರ್ತೈತಿ. ಅದ್ರ ಪ್ರಕಾರ ಸಂಗ್ರಹ ಆಗ್ಬೇಕ. ಮುಂದಿನ ನಿರ್ಮಾಣಕ್ಕೆ ಏನಾದ್ರು ನಗರಸಭೆ ಒತ್ತಾಯ ಮಾಡ್ತೀವಿ ಸರ್.
ಆದಾಯ ಸಂಗ್ರಹ ದ್ವಿಗುಣ ಬರ್ತದೆ. ದಿಗುಣಗೊಳಿಸೋದನ್ನ ಯಾರು ಬಾಡಿಗೆಗೆ ಆದಾಯ ಕೊಡಬೇಕು ಅನ್ನೋದು ಯಾರು ಟ್ಯಾಕ್ಸ್ ಅದು ವಸೂಲಿ ಕಟ್ಟುನಿಟ್ಟಾಗಿ ಮಾಡುವಂಥದ್ದು ಅಧಿಕಾರಿಗಳು ಮಾಡಬೇಕು. ನಗರ ಸೇವಕರು ಮಹಾಪೌರ ಅದ್ರ ಬಗ್ಗೆ ಪ್ರತಿಯೊಂದು ಮೀಟಿಂಗ್ನಾಗ ಕೌನ್ಸಿಲ್ ಮೀಟಿಂಗ್ನಾಗ ಹೇಳ್ತಾರೆ. ಬೇರೆ ಮೀಟಿಂಗ್ ಹೋಗಿ ಕನ್ವಿನ್ಸ್ ಮಾಡಿ ರೊಕ್ಕ ತರುವಂಥದ್ದು ಕರವನ್ನ ವಸೂಲು ಮಾಡುವಂಥದ್ದು ಕೆಲಸ ಪಾಲಿಕೆ ಸಿಬ್ಬಂದಿಗಳು ಮಾಡಬೇಕು. ಅದು ಆಗ್ತಾ ಇಲ್ಲ. ಯಾಕೆ ಆಗ್ತಾ ಇಲ್ಲ? ಈಗ ನೀವು ನೋಡಿರ್ಬೋದು ತಾಳಿಕೋಟೆಯಿಂದ ಮಹಾನಗರ ಪಾಲಿಕೆಗೆ ಎಷ್ಟು ನುಕ್ಸಾನ್ ಆಗಿದ್ದದೆ. ಕೊಂಗಲ್ಲಿ ಅವರು ಎಷ್ಟಾಗಿರ್ತದೆ? 7 ಕೋಟಿ ಅವ್ರನ್ನ ತೆಗೆದು ಬೇರೆದನ್ನ ಹಾಕಂದ್ರೆ ರಾಜ್ಯ ಸರ್ಕಾರ ಅವ್ರನ್ನ ಇಡ್ತದೆ. ಅಂದ್ರೆ ಯಾರ ಭ್ರಷ್ಟಾಚಾರಕ್ಕೆ ಅನುಕೂಲ ಮಾಡಿಕೊಡ್ತಾರ, ಯಾರು ಮಹಾನಗರ ಪಾಲಿಕೆ ವಸೂಲಿ ಕಮ್ಮಿ ಮಾಡ್ತಾರ, ಯಾರು ನಮ್ಮ ಪಾರ್ಕಿಂಗ್ ವ್ಯವಸ್ಥೆಯನ್ನ ಟೆಂಡರ್ ತೆಗೆದು ಹಂಗೆ ಇಟ್ಕೊಂಡು ಅಡ್ಜಸ್ಟ್ಮೆಂಟ್ ಮಾಡುವಂತ ಅಂತಾರು ತೆಗೆದು ಮಹಾನಗರ ಪಾಲಿಕೆ ಆದಾಯ ಹೆಚ್ಚು ಮಾಡದಂತ ಹೇಳಿ ಮಹಾಪೌರವರು ನಗರ ಸೇವಕರು ಎಲ್ಲಾರು ಒತ್ತಾಯ ಮಾಡಿದ್ರು. ಇವರು ಅದನ್ನ ಅವನ್ನ ಕಂಟಿನ್ಯೂ ಮಾಡ್ತಾರೆ. ಹೆಂಗ್ ಮಹಾನಗರ ಪಾಲಿಕೆ ಆದಾಯ ಹೆಚ್ಚಾಗ ರಾಜ್ಯ ಸರ್ಕಾರ ಅಧಿಕಾರಿಗಳು ಕಂಟ್ರೋಲ್ ಯಾರು ಇರೋದು? ರಾಜ್ಯ ಸರ್ಕಾರ. ನಾವು ಮಹಾನಗರ ಪಾಲಿಕೆ ನಿರ್ಣಯ ಮಾಡ್ಬೋದು. ಪ್ರೈವೇಟ್ ಕಂಪ್ಲೇಂಟ್ ಮಾಡ್ಬೋದು ಸರ್. ಮಹಾಪೌರ ಕಡೆಯಿಂದ ಇಂತ ಕೋಟಿಗಟ್ಟೆಯಿಂದ ಅಧಿಕಾರಿ ಮಾಡಿದ್ದಾರೆ ಜನರಿಗೆ ಗೊತ್ತಾಗ್ತದೆ. ವಿರುದ್ಧ ಎಲ್ಲಾ ಪುರಾವೆಗಳನ್ನ ರಾಜ್ಯ ಸರ್ಕಾರ ತಂದು ವಿಶೇಷ ಸಮಿತಿ ನೇಮಿಸಿ ಪರಾಮರ್ಶೆ ಮಾಡಿ ಪರಾಮರ್ಶೆ ಮಾಡಿ ಅವ್ರ ಮೇಲೆ ತಪ್ಪಿದ್ರೆ ಕ್ರಮ ಕೈಗೊಳ್ಳಿ. ನಮ್ಮದು ಆರೋಪ ನೀವು ಸತ್ಯ ನಿಷ್ಠೆ ನೋಡುವಂತ ಇಲ್ಲಿ ಉಳಿ ಕಾರ್ಯದರ್ಶಿ ಬಂದಾಗ ಎಲ್ಲಾ ನಗರ ಸೇವಕರಿಗೆ ಕೊಟ್ಟು ಬಂದಾರೆ. ಆದ್ರೂ ಕ್ರಮ ಇಲ್ಲ. ಇದರ ಅರ್ಥ ಏನಾಯ್ತು? ಅದಕ್ಕೆ ಅವ್ರು ಶಾಮೀಲ್ ಆಗಿದ್ದಾರೆ, ಅವ್ರಿಗೆ ಇವ್ರು ಶಾಮೀಲ್ ಆಗಿದ್ದಾರೆ. ಈಗ ವೇಗ ಎಲಿಮೆಂಟ್ಸ್ ಅವರು ಕೋಟಿಗಟ್ಟಲೆ ವಂಚನೆ ಮಾಡ್ಯಾರ ಅಂತ ಗೊತ್ತಾಗಿತ್ತು. ಅವರು ಕಡಿಮೆ ಜಾಗ ತೋರಿಸಿ ಹೆಚ್ಚು ಜಾಗ ಇದ್ರು ಕೂಡ ಕಡಿಮೆ. ಈಗೇನಾದ್ರು ಬರೋಬ್ಬರಿ ಜಾಗ ಮಾಪ್ ಮಾಡತ್ತೇವೆ ಮತ್ತೆ ಮಧ್ಯಾಹ್ನ ನಡೆದಿತ್ತು ಸರ್. ಅದ್ರ ಮ್ಯಾಗ ಹಿಂದಿನ ಮಹಾಪೌರ ನಗರಸಭೆ ಕ್ರಮಕ್ಕೆ ಶಿಫಾರಸ್ ಮಾಡಿದ್ರು ಅನ್ನೋದು ನನ್ನ ಮಾಹಿತಿ ಅದ. ಈಗ ಏನಾಗಿದ್ದದ ವಸ್ತುಸ್ಥಿತಿ ನಾನು ಗೊತ್ತಿಲ್ಲ. ಅದನ್ನು ನಿಶ್ಚಿತವಾಗಿ ಎಷ್ಟು ಪಾಲಿಕೆಗೆ ಆದಾಯ ಬರಬೇಕು ಅದನ್ನ ಕಟ್ಟುನಿಟ್ಟು ವಸೂಲಿ ಮಾಡಬೇಕು ಅಂತ ಹೇಳಿ ಆದೇಶ ಮಾತ್ರ ಮಾಡಿದ್ದಾರೆ. ಕೇವಲ ಆಸ್ತಿ ತೆರಿಗೆ ಅಲ್ಲ ಸರ್, ಎಲ್ಲ ಇವನ್ 2,04,000 ಕೋಟಿ ರೂಪಾಯಿ